ಮನು ಎಂಬ ಹುಡುಗ ಈಗ ತಾನೇ ಸ್ಕೂಲಲ್ಲಿ ಎಂಟ್ರಿ ಕೊಟ್ಟಿರ್ತಾನೆ. ಅವನೊಳಗೆ ಒಂದು ಖುಷಿ, ಆಂಬಿಷನ್, ಓದ್ಬೇಕನ್ನೋ ಹವ್ಯಾಸ, ಶಿಕ್ಷಕರ ಒಂದು ಒಳ್ಳೆಯ ವಿದ್ಯಾರ್ಥಿ, ಆದರ್ಶ ವಿದ್ಯಾರ್ಥಿನೂ ಆಗಿರ್ತಾನೆ. ಬಟ್ ಅವನ ಸಹಪಾಠಿಗಳು ಅವನಿಗೆ ಬುಲ್ಲಿಂಗ್ ಸ್ಟಾರ್ಟ್ ಮಾಡ್ತಾರೆ. ಹೊಡೆದಾಗಿರ್ಬೋದು, ಕಾಡ್ಸಿರ್ಬೋದು, ಟೀಕ್ಸೋಗಿ ಶುರು ಮಾಡ್ತಾನೆ. ಸೊ ಇದನ್ನು ಫಸ್ಟ್ ಅವನು ತಮ್ಮ ಪೇರೆಂಟ್ಸ್ಗೂ ಹೇಳಿದ್ರೆ, ಪೇರೆಂಟ್ಸ್ ಆರ್ ನೆಗ್ಲೆಕ್ಟೆಡ್, ಮಕ್ಕಳೆಲ್ಲ ಚೇಷ್ಟೆ ಮಾಡ್ತಾರ ಅಂತ ಬಿಡ್ತಾರೆ. ಅವನೆಲ್ಲರೂ ಆಸಕ್ತಿ ಕಡಿಮೆ ಆಕೊಂತ ಹೋಗುತ್ತೆ, ಹೊಸ ಹೊಸ ವಿಚಾರಗಳು ಬರೋದಿಲ್ಲ, ಸಹಪಾಠಿಗಳಿಂದ ದೂರ ಆಗ್ತಾ ಹೋದಾನೆ. ಮುಂಚೆ ಆಟ ಆಡೋದಕ್ಕೆ ಇಷ್ಟಪಡ್ತಿರ್ತಾನೆ, ಈಗ ಆಟ ಆಡೋಕ್ಕೂ ಒಳ್ಳೆ ಆಗ್ತವೆ. ಸೊ ಇದೇ ಥರ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದಿಸ್ ಬುಲ್ಲಿಂಗ್ಸ್ ಇಸ್ ನಾಟ್ ಸ್ಟಾಪ್ ಟಿಲ್ ಕಾಲೇಜ್ ಸೇರ್ಕೊಂತಾನೆ. ದಿಸ್ ಬುಲ್ಲಿಂಗ್ಸ್ ಇಸ್ ಕಂಟಿನ್ಯೂಸ್. ಅವನಲ್ಲಿರೋ ಆಸಕ್ತಿ, ಆಂಬಿಷನ್ ಕ್ರಮೇಣವಾಗಿ ಕಡಿಮೆ ಆಕೊಂತ ಹೋಗುತ್ತೆ. ಬೇರೆಯವ್ರ ಜೊತೆ ಬಾಂಧವ್ಯ ಬೆಳೆಸೋದಿಲ್ಲ. ತಾನಾಯ್ತು ತನ್ನ ಒಳಗೆ ಆಯ್ತು, ತನ್ನಲ್ಲೇ ಏನೋ ತಪ್ಪಿದೆ ಅನ್ನೋಕೆ ಅರಿವಾಗ್ತಾ ಹೋಗುತ್ತೆ. ಲೈಫಲ್ಲಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ ಆಗ್ತದೆ. ಸೊ ಇದು ಕಂಟಿನ್ಯೂ ಆಗ್ತಾ ಹೋದಂಗೆ ಅವನಲ್ಲಿ ಸೂಸೈಡ್ ಮನೋಭಾವನೆ ಬಂದು ಸೂಸೈಡ್ ಮಾಡೋದು. ಇದು ಮನು ಎಂಬುವಿನ ಒಂದು ಹುಡುಗನ ಕಥೆಯಲ್ಲ. ಬುಲ್ಲಿಂಗ್ ಮಕ್ಕಳಲ್ಲಿ ಒಂದು ಬರೀ ಚೇಷ್ಟೆ ಅಲ್ಲ, ಇದು ಒಂದು ಮಾನಸಿಕವಾಗಿ ಅತ್ಯಂತ ಪರಿಣಾಮ ಬೀರುತ್ತದೆ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚಂದ್ರಮೋಹನ್. ಮಕ್ಕಳಲ್ಲಿ ಬುಲ್ಲಿಂಗ್ ಅಂದ್ರೆ ಏನು, ಇದರಿಂದ ಆಗೋ ಪರಿಣಾಮಗಳು, ಪೋಷಕರು ಇದನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು, ಇದನ್ನು ತಡೆಗಟ್ಟುವುದು ಹೇಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ಒಂದು 3 ಕ್ವಶನ್ ಕೇಳ್ತೀನಿ. ನಿಮ್ಮ ಮನೆಯಲ್ಲಿ ಮಗು ಇದ್ದು ಆ ಮಗು ಸ್ಕೂಲು, ಕಾಲೇಜು ಹೋಗ್ತಾ ಇರ್ತದೆ. ಸಡನ್ ಆಗಿ ಸ್ಕೂಲಿಗೆ ಹೋಗೋದನ್ನು ಸ್ಟಾಪ್ ಮಾಡ್ತಾ ಇದೆ. ಅದು ಸ್ಕೂಲಿಗೆ ಹೋಗಬಾರ್ದು ಅಂತ ಹೊಟ್ಟೆ ನೋವು ಅಥವಾ ಕಾಲು ನೋವು ಅಂತ ನೆಪ ಹೇಳ್ತಾ ಸ್ಕೂಲ್ ಹೋಗೋದನ್ನು ತಪ್ಪಿಸ್ತಾ ಇದೆಯಾ? ಮುಂಚೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಿರೋದು ಸಡನ್ನಾಗಿ ಅವ್ರ ಜೊತೆ ಬೆರೀದೆ ಬರೀ ಮನೆಯಲ್ಲೇ ಕುಳಿತಾ ಇದೆಯಾ? ಇದು ಸಾಮಾನ್ಯ ಅಲ್ಲ ಪೋಷಕರೇ, ಬುಲ್ಲಿಂಗ್ ಆಗಿರಬಹುದು. ವಾಟ್ ಇಸ್ ಬುಲ್ಲಿಂಗ್? ಬುಲ್ಲಿಂಗ್ ಅಂದರೆ ಒಂದು ಮಗುವಿನ ಮೇಲೆ ಉದ್ದೇಶಪೂರ್ವಕವಾಗಿ ಪದೇ ಪದೇ ಕಾಡಿಸುವುದು, ಟೀಕಿಸುವುದು ಆಗಿರ್ಬೋದು, ಹೊಡೆಯೋದಾಗಿರ್ಬೋದು, ಅದರ ಮಾನಸಿಕ ಕುಗ್ಗಿಸುವುದು ಬುಲ್ಲಿಂಗ್. ಒಂದು ಮಗುವಿನ ಹೆಸರಿನ ಮೇಲೆ, ಅವನ ಆಕಾರದ ಮೇಲೆ, ಅವನ ಜಾತಿಯ ಮೇಲೆ ಹಿಂಸೆ ಆಗಿರುತ್ತದೆ. ವಿಧಗಳು, ಟೈಪ್ಸ್ ಆಫ್ ಬುಲ್ಲಿಂಗ್ಸ್. ಫಿಸಿಕಲ್ ಬುಲ್ಲಿಂಗ್ಸ್ ಅಂದ್ರೇನು? ಇದರಲ್ಲಿ ಒಂದು ಮಗುವಿನ ಮೇಲೆ ಇನ್ನೊಂದು ಮಕ್ಕಳು ಬೇರೆ ಹೊಡೆಯೋದು, ತಳ್ಳುವುದಾಗಿರ್ಬೋದು. ವರ್ಬಲ್ ಬುಲ್ಲಿಂಗ್, ಅವನ ಹೆಸರಿನ ಮೇಲೆ ಟೀಕಿಸುವುದಾಗಿರ್ಬೋದು, ಹೆಸರಿನ ಮೇಲೆ ಹಾಸ್ಯ ಮಾಡುವುದು, ಬಣ್ಣ, ದೇಹ, ಜಾತಿಯ ಬಗ್ಗೆ ಟೀಕಿಸುವುದು. ಸಾಮಾಜಿಕ ಬುಲ್ಲಿಂಗ್ ಅಂದ್ರೇನು? ಒಂದು ಗ್ರೂಪ್ ಇರ್ತೈತಿ, ಫ್ರೆಂಡ್ ಸರ್ಕಲ್. ಸೊ ಫ್ರೆಂಡ್ ಸರ್ಕಲ್ನಿಂದ ಹೊರದಬಹುದು, ಆಟದಿಂದ ಹೊರಗಿಡುವುದಾಗಿರ್ಬೋದು, ಆಟದಲ್ಲಿ ಸೇರಿಸಿಕೊಳ್ಳದಿರಬಹುದು, ಸುಮ್ಮನೆ ಗಾಸಿಪ್ ಹರಡಿಸುವುದು. ಇದು ಮಗುವಿನ ಮಾನಸಿಕವಾಗಿ ಅತಿರೇಕವಾಗಿ ಪರಿಣಾಮ ಬೀರು. ಈಗಿನ ಪರಿಸ್ಥಿತಿಯಲ್ಲಿ ಸೈಬರ್ ಬುಲ್ಲಿಂಗ್ ಅನ್ನೋದು ಸರ್ವೇ ಸಾಮಾನ್ಯ. ಪ್ರತಿಯೊಂದು ಮಗು ಕೂಡ ನೆಟ್ವರ್ಕಲ್ಲಿ, ಸೋಷಲಲ್ಲಿ ಇರುತ್ತದೆ. ಯಾವ ಮಗು ಒಂದು ಮಾನಸಿಕವಾಗಿ ಕುಗ್ಗಿರುತ್ತದೆ, ಟಾರ್ಗೆಟ್ ಮಾಡಿಕೊಂಡು ಅವನನ್ನು ಟೀಕಿಸುವುದಿರ್ಬೋದು, ಕಾಡಿಸುವುದು, ಪದೇ ಪದೇ ಅವಮಾನ ಮಾಡುವುದು, ಬೆದರಿಕೆ ಮಾಡುವುದು. ಬುಲ್ಲಿಂಗ್ಸ್ ಅಂದ್ರೆ ಏನು ಗೊತ್ತಾಯಿತು. ಟೈಪ್ಸ್ ಆಫ್ ಬುಲ್ಲಿಂಗ್ಸ್ ಬಗ್ಗೆ. ಸೊ ಬುಲ್ಲಿಂಗ್ ಸಾಮಾನ್ಯವಾಗಿ ಎಲ್ಲೆಲ್ಲಿ ನೋಡಬಹುದು? ಶಾಲೆಯಲ್ಲಿ, ಮೈದಾನದಲ್ಲಿ, ಸ್ಕೂಲ್ ಬಸ್ಸಲ್ಲಿ, ಮುಂದೆ ಕಾಲೇಜಲ್ಲಿ, ಟ್ಯೂಷನ್ ಕ್ಲಾಸ್, ಇಂಟರ್ನೆಟ್. ಯಾವ ಮಕ್ಕಳು ಹೆಚ್ಚಾಗಿ ಬುಲ್ಲಿಂಗಿಗೆ ಒಳಗಾಗುತ್ತಾರೆ ಅನ್ನೋದನ್ನು ದಯವಿಟ್ಟು ಕೇಳಿ. ಸಾಮಾನ್ಯವಾಗಿ ತುಂಬ ಮೌನವಿರುವ ಮಕ್ಕಳು, ಕಲಿಕೆಯಲ್ಲಿ ಹಿಂದೆ ಉಳಿದಿರುವಂಥ ಮಕ್ಕಳಿರ್ಬೋದು, ದೇಹಗಾತು, ಕಲರ್ ವ್ಯತ್ಯಾಸವಾಗಿರುವುದು, ಆತ್ಮವಿಶ್ವಾಸ ಕಡಿಮೆ ಇರುವವರು, ಇವೆಲ್ಲ ಮಕ್ಕಳು ಹೆಚ್ಚಾಗಿ ಬುಲ್ಲಿಂಗಿಗೆ ಒಳಗಾಗುತ್ತಾರೆ. ಈಗ ಮುಂದೆ ನಾವು ಮಾತಾಡ್ತಿರೋದು ಪೋಷಕರಿಗೆ ಬಹಳ ಇಂಪಾರ್ಟೆಂಟ್. ನಿಮ್ಮ ಮಗು ಕೂಡ ಬುಲ್ಲಿಂಗಿಗೆ ಒಳಗಾಗಿದ್ದಾರೆ ಅನ್ನೋದನ್ನು ಕಂಡು ಹಿಡಿಯೋದು ಹೇಗೆ? ಯಾವ ಲಕ್ಷಣಗಳನ್ನು ನೋಡಿ ನೀವು ಎಚ್ಚೆತ್ತುಕೊಳ್ಳಬಹುದು? ಹಠಾತ್ ಆಗಿ ಮೌನವಾಗಿರುವುದು, ಮುಂಚೆ ಮಾಡುವಂಥ ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಅದಕ್ಕೆ ಇಷ್ಟ ಆಗದೆ ಇರುವುದು, ಪದೇ ಪದೇ ಹೊಟ್ಟೆ ನೋವು, ಕಾಲು ನೋವು ನೆಪ ಹೇಳಿ ಸ್ಕೂಲ್ಗೆ ಅಥವಾ ಟ್ಯೂಷನ್ಗೆ ಹೋಗದೇ ಇರುವುದು, ನಿದ್ರೆ ಸಮಸ್ಯೆ, ಅತಿಯಾದ ಕೋಪ, ಬೇರೆಯವ್ರ ಜೊತೆ ಬೆರೆದೇ ಇರಬಹುದು, ಲೋ ಕಾನ್ಫಿಡೆನ್ಸ್, ಸ್ಕಾಲಾಸ್ಟಿಕ್ ಪರ್ಫಾರ್ಮೆನ್ಸ್ ಕ್ರಮೇಣ ಕುಗ್ಗಿದಿರುವುದು, ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಪಾಲ್ಗೊಳ್ಳದೇ ಇರುವುದು. ಸೈಬರ್ ಬುಲ್ಲಿಂಗ್ ಆದಂಥ ಮಕ್ಕಳಲ್ಲಿ ಯಾವಾಗಲೂ ಒಂದು ಚಿಂತೆ, ಕೊರತೆ, ಮೊಬೈಲ್ ಅಡಗಿಸಿ ಇಡುವುದು. ಸೊ ಈ ರೀತಿ ಲಕ್ಷಣಗಳು ಕಂಡು ಬಂದಲ್ಲಿ, ಸೊ ಬುಲ್ಲಿಂಗ್ ಆದಂಥ ಮಕ್ಕಳಲ್ಲಿ ಹೇಗೆ ಪರಿಣಾಮಗಳು ಬೀರಬಹುದು? ಬುಲ್ಲಿಂಗ್ ಅನ್ನೋದು ಚಿಕ್ಕ ವಯಸ್ಸಿನಿಂದ ಶುರುವಾಗುತ್ತೆ. ಅಲ್ಲಿ ಮಕ್ಕಳಲ್ಲಿ ಒಂದು ಆಸಕ್ತಿ, ಆತಂಕ ಶುರು ಆದಾಗ ಅದು ಸಹಪಾಠಿ ಜೊತೆ ಬೆರೆಯುವುದಿಲ್ಲ. ಸೊ ಇದರಿಂದ ಕಾನ್ಫಿಡೆನ್ಸ್ ಕಡಿಮೆ ಆಗುತ್ತೆ, ಕಮ್ಯುನಿಕೇಷನ್ ಕಡಿಮೆ ಆಗುತ್ತೆ,
ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಪಾಲ್ಗೊಳ್ಳಲು ಹಿಂಜರುತ್ತೆ. ಸೊ ಓವರಾಲ್ ಆ್ಯಕ್ಟಿವಿಟೀಸ್ ಕಡಿಮೆ ಆಗ್ತಾ ಹೋಗುತ್ತೆ, ಸ್ಕಾಲರ್ಸ್ಟಿಕ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ. ಸೊ ಅದೇ ಮುಂದೆ ಮಗು ಬೆಳೀತಾ ಬುಲ್ಲಿಂಗ್ ಮತ್ತೆ ಅದು ಕಂಟಿನ್ಯೂ ಆದಾಗೆ ಆಸೆ ಹೋಗುತ್ತೆ, ಹೆಲ್ಪ್ಲೆಸ್ನೆಸ್, ಜೀವನದಲ್ಲಿ ಹೋಪ್ಲೆಸ್ನೆಸ್ ಆಗುತ್ತೆ, ಆ್ಯಂಬಿಷನ್ ಒಡೆದು ಹೋಗುತ್ತೆ, ಯಾವಾಗಲೂ ಸಿಟ್ಟು, ಕೋಪ, ಡಿಪ್ರೆಷನ್ ಹೋಗುತ್ತೆ, ಆ್ಯಂಗ್ಸಿಟಿ ಹೋಗುತ್ತೆ, ಯಾವಾಗಲೂ ಭಯ, ಎಲ್ಲಿ ನಾವು ಒಂದು ಮಾತಾಡಿದ್ರೆ ಎಲ್ಲಿ ನನಗೆ ಮತ್ತೆ ಕಾಡಿಸ್ತಾರೋ ಅನ್ನೋ ಆ ಭಯ ಯಾವಾಗಲೂ ಇದ್ದಿರ್ತದೆ. ದಿಸ್ ವಿಲ್ ಕಂಟಿನ್ಯೂ ಹ್ಯಾಸ್ ಥ್ರೂ ಔಟ್ ದ ಲೈಫ್. ಆ ಮಗು, ಆ ಬಾಲಕ ಸೂಸೈಡ್ ಮಾಡಿಕೊಂಡು ಪರಿಸ್ಥಿತಿಯಲ್ಲೂ ಕೂಡ ಹೋಗ್ಬೋದು. ಬಿಕಾಸ್ ಇದು ಡಿಪ್ರೆಷನ್ ಆದಾಗ ಡಿಪ್ರೆಷನ್ ಲಾಸ್ಟ್ ವಿಲ್ ಬಿ ಸೂಸೈಡ್ಸ್. ಸೊ ಅಡೋಲೆಸೆಂಟ್ಸ್ ಏಜಲ್ಲಿ ನಾವು ಈಗಿನ ಪರಿಸ್ಥಿತಿಯಲ್ಲಿ ಸೂಸೈಡ್ ಬಹಳ ಕಾಮನ್ ಆಗಿದೆ. ಈಗ ಕೊನೆಯದಲ್ಲಿ ಪೋಷಕರಿಗೆ ಒಂದು ಮಾಹಿತಿ, ತಮ್ಮ ಮಗು ಬುಲ್ಲಿಂಗ್ನಲ್ಲಿ ಒಳಗಾಗಿದ್ದರೆ ಏನು ಮಾಡಬೇಕು? ಪೋಷಕರಲ್ಲಿ ಒಂದು ವಿನಂತಿ, ಯಾವತ್ತೂ ಕೂಡ ಮಗುವಿಗೆ ಹೋಗಿ ಇದು ನಿನ್ನ ತಪ್ಪು ಅಂತ ಹೇಳಬೇಡಿ. ಕುಗ್ಗಿರೋ ಮನಸ್ಸು ಮತ್ತೆ ಕುಗ್ಗಿಸಬೇಡಿ. ಹೋಗಿ ಅವ್ರ ಜೊತೆ ಕುಳಿತುಕೊಂಡು ಪ್ರೀತಿಯಿಂದ ಏನಾಗಿದೆ ಅಂತ ಕೇಳಿ, ನಾನು ನಿನ್ನ ಜೊತೆ ಇದ್ದೇನೆ, ಚಿಂತೆ ಮಾಡಬೇಡಪ್ಪ ಅಂತ ಧೈರ್ಯ ಹೇಳಿ. ಈ ಬುಲ್ಲಿಂಗ್ ಬಗ್ಗೆ ತಕ್ಷಣವೇ ಅವ್ರ ಸ್ಕೂಲಲ್ಲಿ ಟೀಚರ್ಸ್, ಪ್ರಿನ್ಸಿಪಾಲ್ ಮತ್ತು ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆ ಮಾತನಾಡಿ, ಯಾರಿಂದ ಬುಲ್ಲಿಂಗ್ ಆಗ್ತಾಯಿದೆ ಅವ್ರ ಜೊತೆ ಹೋಗಿ ಮಾತಾಡಿ, ಅವ್ರ ಪೇರೆಂಟ್ಸ್ ಜೊತೆ ಹೋಗಿ ಮಾತಾಡಿ. ಸೈಬರ್ ಬುಲ್ಲಿಂಗ್ ಈಗಿನ ಸಾಮಾನ್ಯವಾಗಿದೆ. ಸೊ ಇದರಲ್ಲಿ ಪಾಲಕರ ಮತ್ತು ಶಿಕ್ಷಕ ಕೆಲಸ ಬಹಳ ಇಂಪಾರ್ಟೆಂಟ್. ಪಾಲಕರಾದವರು ಮಗುಗೆ ನೆಟ್ ಇಂಟರ್ನೆಟ್ ಬಳಸೋದು ಹೇಗೆ, ಯಾವ ಸೈಟ್ ಇಂಪಾರ್ಟೆಂಟು, ಯಾವ ಸೈಟ್ ಸೇಫ್, ಯಾವ ಇನ್ಫಾರ್ಮೇಷನ್ ಕೊಡಬೇಕು, ಯಾವ ಇನ್ಫಾರ್ಮೇಷನ್ ಕೊಡಬಾರ್ದು, ಯಾವ ವ್ಯಕ್ತಿ ಜೊತೆ ಮಾತಾಡಬೇಕು ಅನ್ನೋದನ್ನು ಸರಿಯಾಗಿ ಹೇಳಿಕೊಟ್ರೆ ಆ ಮಗು ಸೈಬರ್ ಬುಲ್ಲಿಂಗ್ನಿಂದ ಒಳ ಹೋಗುವುದು, ಒಳಪಡಿಸುವುದನ್ನು ತಡಿಬಹುದು. ಪೋಷಕರು ಮತ್ತು ಶಿಕ್ಷಕರು ಧೈರ್ಯ ಹೇಳಬೇಕು. ಪದೇ ಪದೇ ಅವರಿಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಪಾಲ್ಗೊಳ್ಳಲು ಪ್ರೋತ್ಸಾಹಿಸಬೇಕು. ಒಂದು ಮಗು ಬುಲ್ಲಿಂಗ್ನಲ್ಲಿ ಯಾವ ಮಕ್ಕಳಿಂದ ಬುಲ್ಲಿಂಗ್ ಒಳಪಡುತ್ತಿದೆ ಆ ಮಕ್ಕಳಲ್ಲಿ ವಿಚಾರಿಸಿ ಅವರಿಗೆ ಬುದ್ಧಿವಾದ ಹೇಳಿ ಆತ್ಮವಿಶ್ವಾಸ ತುಂಬಿಸುವುದು. ಅವ್ರ ಜೊತೆ ಸ್ನೇಹ, ಕೌಶಲ್ಯದಿಂದ ಇದ್ದರೆ ಆ ಮಗು ಬುಲ್ಲಿಂಗ್ನಿಂದ ಹೊರಗಡೆ ಬಂದು ಮುಂದೆ ಡಿಪ್ರೆಷನ್, ಆತಂಕ, ಆ್ಯಂಗ್ಸಿಟಿ, ಹೋಪ್ಲೆಸ್ನೆಸ್ ಆಗುವುದನ್ನು ತಡಿಬೋದು. ಆದಷ್ಟು ಬೇಗ ಇಂಥ ಮಕ್ಕಳಿಗೆ ಪೀಡಿಯಾಟ್ರಿಷಿಯನ್ಸ್, ಸೈಕ್ಯಾಟ್ರಿಸ್ಟ್ ಹತ್ರ ಕರೆದುಕೊಂಡು ಟ್ರೀಟ್ಮೆಂಟ್ ಕೊಡಿಸೋದು ಬಹಳ ಇಂಪಾರ್ಟೆಂಟ್. ಸೊ ಈ ವಿಡಿಯೋ ಮೇನ್ಲಿ ಅವೇರ್ನೆಸ್, ಪೇರೆಂಟಲ್ ಗೈಡೆನ್ಸ್ ಒಳಪಟ್ಟಿರೋದ್ರಿಂದ ಈ ವಿಡಿಯೋ ಇಷ್ಟವಾದಲ್ಲಿ ಆದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. ಸ್ಪ್ರೆಡ್ ದ ಅವೇರ್ನೆಸ್, ಗೈಡೆನ್ಸ್. ಇದೇ ರೀತಿ ಇನ್ನೂ ಹಲವಾರು ಮಕ್ಕಳಲ್ಲಿ ಗೈಡೆನ್ಸ್ ಏನು, ಯಾವ್ಯಾವ ತಪ್ಪುಗಳು ಇದಾವೆ, ಅವೇರ್ನೆಸ್ ಹೇಗೆ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಬೇಕಂದ್ರೆ ನಮ್ಮ ಜೊತೆ ಕನೆಕ್ಟ್ ಆಗಿರಿ. ಥ್ಯಾಂಕ್ ಯು.